ನೋಡಿ ಕುಂದಾನಗರಿಯಲ್ಲಿ ಒಂದಷ್ಟು ಬೆಳವಣಿಗೆ ಆಗ್ತಾ ಇದೆ. ಇವತ್ತು ಸಚಿವರಿಬ್ಬರ ಮಕ್ಕಳು ಕಣದಲ್ಲಿದ್ದಾರೆ, ಬೆಳಗಾವಿ ಹಾಗೂ ಚಿಕ್ಕೋಡಿ. ನೋಡಿ, ಚಿಕ್ಕೋಡಿಯಲ್ಲಿ ಹಿನ್ನಡೆ ಆದರೆ ಬೆಳಗಾವಿಯಲ್ಲಿ ಒಳ ಇಟ್ಟಿನ ಪೆಟ್ಟು. ಬೆಳಗಾವಿಯಲ್ಲಿ ಹಿನ್ನಡೆ ಆದರೆ ಚಿಕ್ಕೋಡಿಯಲ್ಲಿ ಹಿನ್ನಡೆ ಆಗುವಂಥ ಭಯ. ಸೊ ಸಚಿವರಾದಂಥ ಜಾರಕಿಹೊಳಿ ಹಾಗೂ ಹೆಬ್ಬಾಳ್ಕರ್ ಅವರ ತಂತ್ರ ಪ್ರತಿತಂತ್ರ ನೋಡಿ ಹೇಗಿದೆ ಅಂತೇಳಿ. ಬೆಳಗಾವಿಯಲ್ಲಿ ಹಿನ್ನಡೆ ಆದರೆ ಚಿಕ್ಕೋಡಿಯಲ್ಲಿ ಒಳ ಇಟ್ಟು ಬೀಳುತ್ತೆ, ಚಿಕ್ಕೋಡಿಯಲ್ಲಿ ಹಿನ್ನಡೆ ಆದರೆ ಬೆಳಗಾವಿಯಲ್ಲಿ ಒಳ ಇಟ್ಟಿಗೆ ಪ್ಲಾನನ್ನು ಮಾಡಿಕೊಳ್ಳಲಾಗಿದೆ. ತಮ್ಮ ಮಕ್ಕಳನ್ನು ಗೆಲುವಿನ ದಡ ಸೇರಿಸೋದೇ ದೊಡ್ಡ ಚಾಲೆಂಜ್ ಆಗಿದೆ. ಸತೀಶ್ ಜಾರಕಿಹೊಳಿ ಅವರ ಪುತ್ರಿಯನ್ನ ಗೆಲ್ಲಿಸಿಕೊಂಡು ಬರುವಂಥ ಹೊಣೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಹೆಗಲಿಗಿದೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಪುತ್ರನನ್ನ ಗೆಲ್ಲಿಸಿಕೊಂಡು ಬರುವಂಥ ಹೊಣೆಯನ್ನ ಸಚಿವ ಸತೀಶ್ ಜಾರಕಿಹೊಳಿ ಅವರ ಹೆಗಲಿಗೆ ಹಾಕಲಾಗಿದೆ. ಬಹಳ ಕುತೂಹಲ ಇದೆ. ಬೆಳಗಾವಿ ಹಾಗೂ ಚಿಕ್ಕೋಡಿ ಹೆಬ್ಬಾಳ್ಕರ್ ಪುತ್ರವನ್ನ ಗೆಲ್ಲಿಸುವಂತ ಹೊಣೆ ಸತೀಶ್ ಜಾರಕಿಹೊಳಿ ಅವರ ಪುತ್ರನ ಗೆಲ್ಲಿಸುವಂತ ಹೊಣೆ. ತಂತ್ರಗಾರಿಕೆಗಳು ಬಹಳ ಕುತೂಹಲ ಕೆರಳಿಸ್ತಾ ಇದೆ. ಪ್ರತಿಷ್ಠೆಯ ಕಣವಾಗಿ ಮಾರ್ಪಾಡಾಗುತ್ತಾ ಎರಡೂ ಕ್ಷೇತ್ರಗಳು? ಒಂದು ಕ್ಷೇತ್ರದಲ್ಲಿ ಹಿನ್ನಡೆ ಆದರೆ ಮತ್ತೊಂದು ಕ್ಷೇತ್ರದಲ್ಲಿ ಒಳಪೆಟ್ಟು. ನೋಡಿ, 2 ತಿಂಗಳ ಹಿಂದೆನೆ ಉಸ್ತುವಾರಿಗಳನ್ನು ನೇಮಕ ಮಾಡಿದ್ರಿ. ಇಲ್ಲಿ ಚಿಕ್ಕೋಡಿಯ ಉಸ್ತುವಾರಿಯಾಗಿ ನೇಮಕ ಆಗಿರೋದು ಲಕ್ಷ್ಮೀ ಹೆಬ್ಬಾಳ್ಕರ್. ಆತ ಬೆಳಗಾವಿಯ ಲೋಕಸಭಾ ಕ್ಷೇತ್ರದ ಉಸ್ತುವಾರಿಯ ಹೊಣೆ ಸತೀಶ್ ಜಾರಕಿಹೊಳಿ ಅವರಿಗೆ. ಸತೀಶ್ ಜಾರಕಿಹೊಳಿ ಅವರ ಪುತ್ರಿ ನಿಂತಿರುವಂಥದ್ದು ಚಿಕ್ಕೋಡಿಯಲ್ಲಿ. ಆ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ಉಸ್ತುವಾರಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು. ಬಹಳ ಕುತೂಹಲ ಇದೆ. ನೋಡಿ, ಮತ್ತೊಂದು ಕಡೆ